ತೀರ್ಮಾನವನ್ನು ಅವ್ರು ತೆಗೆದುಕೊಳ್ತಾರೆ. ಅದ್ರ ಬಗ್ಗೆ ಜಾಸ್ತಿ ಚರ್ಚೆಗಳು ಬೇಡ. ಅದರಲ್ಲಿ 50ಕ್ಕೂ ಹೆಚ್ಚು 3ಕ್ಕೂ ಹೆಚ್ಚು ಬೇರೆ ಗೆದ್ದಿರ್ತಕ್ಕಂಥವ್ರು ಇದ್ದಾರೆ. ಅವಕಾಶ ಸಿಗೋದೆಷ್ಟು 20 ಜನರಿಗೆ. ಉತ್ತರ ಕರ್ನಾಟಕದ ಆಗಿದೆ ಲಾಸ್ಟ್ ಟೈಮ್ ಈಗ 56ಕ್ಕೂ ಹೆಚ್ಚು ಜನ 3ಕ್ಕೂ ಹೆಚ್ಚು ಗೆದ್ದಿರ್ತಕ್ಕಂಥವ್ರು ಇದ್ದಾರೆ. 20 ಜನ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಇಕ್ವೇಷನ್ಸ್ ಇವೆಲ್ಲ ನೋಡಿ ಹೈಕಮಾಂಡ್ ಆಗಲಿ ವರಿಷ್ಠರಾಗಲಿ ತೀರ್ಮಾನ ತೆಗೆದುಕೊಳ್ತಾರೆ. ಹಾಗಾಗಿ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ. ಪಕ್ಷದ ಕೆಲಸ ಮುಂದೆ ಕೂಡ ಮಾಡ್ತೇವೆ. ಪಕ್ಷದ ಶಿಸ್ತಿನ ಸಿಪಾಯಿಯ ಕೆಲಸ ಮಾಡ್ತೇವೆ. ಮುಂದೆ ಇನ್ನೂ ಚೆನ್ನಾಗಿ ನಮ್ಮ ಸರ್ಕಾರ ಆಡಳಿತ ಈ 18 ತಿಂಗಳಲ್ಲಿ ಕೊಡ್ತಾ ಇದೆ. ನೆಕ್ಸ್ಟ್ ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಮತ್ತೆ ರಾಜ್ಯದಲ್ಲಿ ಮೆಜಾರಿಟಿ ಬರ್ತೇವೆ. ಜನರು ಡೈವರ್ಷನ್ ಕೊಡಬೇಕು ಅಂತ ಹೇಳಿ ಇವತ್ತು ಹಿಂದೆ ಕೂಡ ನಾನು ಹೇಳಿದ್ದೇನೆ. ಲಾರಿಗೆ ಡೈವರ್ಷನ್ ಕೊಡಲಿಕ್ಕೆ ಏನಾದರೂ ಫ್ಲೈಓವರ್ನಲ್ಲಿ ವ್ಯವಸ್ಥೆ ಮಾಡೋದನ್ನ ಕ್ರಮ ವಹಿಸ್ತಾರೆ. ಈಗ ಡ್ಯಾಮ್ನಾಗ 80 TMC ನೀರೈತೆ. ಟಿವಿಗಳಲ್ಲಿ ಪತ್ರಿಕೆಗಳಲ್ಲಿ ನೋಡಿದೆ. ಇವತ್ತು ರಾಜೀನಾಮೆ ಕೊಡ್ತಾರೆ. ದಯಮಾಡಿ ನಿಮ್ಮ ಮಾಧ್ಯಮದವರಿಗೆ ಪತ್ರಿಕೆಯವರಿಗೆ ನಾನು ಕೈ ಜೋಡಿಸಿ ಕೇಳ್ತೇನೆ. ನಮಗೆ ಕೊಪ್ಪಳ ಕ್ಷೇತ್ರದ ಜನ 5 ವರ್ಷ ಸೇವೆ ಮಾಡಲಿಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನಾವು ಹೆಚ್ಚು ಅಭಿವೃದ್ಧಿ ಮಾಡೋದ್ರ ಮುಖಾಂತರ ಆ ಜನರ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ನಾನು ಮಾಡ್ತೇನೆ. ಮತ್ತು ಯಾವುದೇ ಪಕ್ಷದ ವರಿಷ್ಠ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಯಾವುದೇ ಕೂಡ ನಮಗೆ ಮನಸ್ಸು ಇಲ್ಲ, ರಾಜೀನಾಮೆ ಕೊಡ್ತಕ್ಕಂಥ ಪ್ರಸಂಗ ಇಲ್ಲ. ಮಾಧ್ಯಮದಲ್ಲಿ ದಯಮಾಡಿ ನೀವು ಕೈ ಜೋಡಿಸ್ತೇನೆ. ಏನೋ ಆ ಥರ ಬಿಂಬಿಸ್ತಕ್ಕಂಥ ಕೆಲಸ ತಾವು ಮಾಡಬೇಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀವಿ. ಈಗಾಗಲೇ ನಮಗೆ 80 TMC ನೀರು ತುಂಬುತ್ತದೋ ಇಲ್ಲ ಅಂತಕ್ಕಂಥ ಭಯ ನಮ್ಮ ಭಾಗದ ರೈತರಿಗೆ ಬಹುಶಃ ವರ್ಣನ ಒಂದು ಆಶೀರ್ವಾದದಿಂದ ಇವತ್ತು ತುಂಗಭದ್ರಾ ನದಿ 70 TMCವರೆಗೆ ಬರ್ತಾ ಇದೆ. 70 TMC ಇದ್ದರೆ ಒಂದು ಬೆಳೆಗೆ ರೈತರಿಗೆ ಕೊರತೆ ಆಗೋದಿಲ್ಲ. ಇನ್ನೂ ಮಳೆ ಇರೋದ್ರಿಂದ ಇನ್ನೂ ಹೆಚ್ಚು ತುಂಬುತ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ನಾಳೆ ICC ಮೀಟಿಂಗ್ ಇದೆ. ಅದನ್ನು ಚರ್ಚೆ ಮಾಡಿ ಏನು ರೈತರಿಗೆ ಕುಡಿಯ ನೀರಿಗೆ ಇವಾಪರೇಷನ್ ಲಾಸ್ ಇರ್ಬೋದು ಅದೆಲ್ಲ ಕ್ರಮ ವಹಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸಾಕಷ್ಟು ಹೋರಾಟ ದಿವಸ ಕೊಪ್ಪಳ ಮತ್ತು ಭಾಗ್ಯನಗರದಲ್ಲಿ ನಗರಾಭಿವೃದ್ಧಿ ವತಿಯಿಂದ ಸುಮಾರು 6ಕ್ಕೂ ಹೆಚ್ಚು ಪಾರ್ಕ್ಗಳ ಅಭಿವೃದ್ಧಿ ಮತ್ತು ಭಾಗ್ಯನಗರದ ಮುಖ್ಯ ರಸ್ತೆ ಅಭಿವೃದ್ಧಿಗೆ ಚಾಲನೆಯನ್ನು ಇವತ್ತೆಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು, ನಗರಸಭೆಯ ಮಾಜಿ ಉಪಾಧ್ಯಕ್ಷ ಸದಸ್ಯರು, ಪಟ್ಟಣ ಪಂಚಾಯತಿ ಸದಸ್ಯರು, ಹಿರಿಯ ಮುಖಂಡರುಗಳು ಇವತ್ತು ರಸ್ತೆಗೆ ಚಾಲನೆಯನ್ನು ಕೊಡ್ತಾ ಇದೆ. ಕೊಪ್ಪಳ ನಗರ ಅತಿ ವೇಗವಾಗಿ ಜನಸಂಖ್ಯೆಯಲ್ಲಿ ಬೆಳೀತಾ ಇದೆ. ಹಾಗಾಗಿ ಭಾಗ್ಯನಗರದ ಮುಖ್ಯ ರಸ್ತೆನ 4 ವೇ ಮಾಡಿ ಡಿವೈಡರ್ ಮತ್ತು ಲೈಟಿಂಗು, ಡ್ರೈನೇಜು ವ್ಯವಸ್ಥೆಯನ್ನು ಮಾಡಬೇಕಂತ ಹೇಳಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಈ ಭಾಗದಲ್ಲಿ ಇಟ್ಟಿದ್ದೇವೆ. ಮತ್ತು ಅಶೋಕ್ ಸರ್ಕಲ್ನಿಂದ ಕೆನ್ನಾಳ್ ಕ್ರಾಸ್ವರೆಗೆ ಕೂಡ ಅಲ್ಲಿ ಒಂದು 5 ಕೋಟಿ ರೂಪಾಯಿನ ಅನುದಾನ ಇಟ್ಟು ರಸ್ತೆಗಳ ಅಭಿವೃದ್ಧಿಗೆ ಕ್ರಮ ವಹಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೀವಿ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.